ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಮತ್ತೊಂದು ಹೊಸ ಮಾನ್ಸೂನ್ ರೈಡ್ಗೆ ಸ್ವಾಗತ ಸ್ನೇಹಿತರೆ. ಈ ವಿಡಿಯೋಲಿ ನಾವು ಶಿವಮೊಗ್ಗ ಕಡೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸು ಅಂದರೆ ಇವತ್ತು ನೈಟ್ ಬಂದು ಶೃಂಗೇರಿಯಲ್ಲಿ ಸ್ಟೇ ಇರ್ತೀವಿ. ನಾಳೆ ಆಗುಂಬೆ ಘಾಟು, ಬೆಳ್ಕಲ್ ತೀರ್ಥ ಮತ್ತು ಕಾವಲೆದುರ್ಗ ಈ ಮೂರು ಕವರ್ ಮಾಡೋ ಪ್ಲ್ಯಾನಲ್ಲಿರೋದು ನಾವು ಇವಾಗ. ಸೊ ಅದಕ್ಕೆ ನಾನು ದಬಾಸ್ಪೇಟ್ ಹೈವೇ ತೊಗೊಂಡು ಹಾಸನ್ ರೋಡ್ ಕಡೆಗೆ ಹೋಗ್ತಾ ಇದ್ದೀನಿ. ಈ ರೈಡಲ್ಲಿ ನನ್ನ ಜೊತೆ ಲೋಕೇಶ್ ಬರ್ತಿದ್ದಾನೆ ಸ್ನೇಹಿತರೆ, ನನ್ನ ಕ್ಲಾಸ್ಮೇಟು. ಅಂದರೆ ನನಗಿಂತ ದೊಡ್ಡವರು, ಫ್ರೆಂಡ್ಸ್ ಥರನೇ ಮಾತಾಡ್ತೀವಿ. ನೀವು ಯಾರು ನನ್ನ ನೇತ್ರಾಣಿ ಐಲ್ಯಾಂಡ್ ವಿಡಿಯೋ ನೋಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಬನ್ನಿ ಇವಾಗ ಡೈರೆಕ್ಟ್ ಹಾಸನ್ ರೋಡಲ್ಲಿ ಸಿಗೋಣ. ಯಾಕೋ ಇವತ್ತು ಸಿಟಿ ಒಳಗಡೆ ಹೋಗೋಕ್ಕೆ ಮನ್ಸು ಬಂದಿಲ್ಲ ಸ್ನೇಹಿತರೆ, ಸ್ವಲ್ಪ ಖಾಲಿ ರೋಡಲ್ಲಿ ಹೋಗೋಣ ಅಂತ ಈ ರೂಟ್ ಚೂಸ್ ಮಾಡಿದ್ದೀನಿ. ಏರಿಲ್ಲ, ಇಲ್ಲಿ ನೈಟ್ರೋಜನ್ ಇದೆಯೇನೋ ನೋಡೋಣ. ಪೆಟ್ರೋಲ್ ಬಂಕೇ ಇಲ್ಲ ಅಲ್ಲ ಗುರು, ಕಾಣಿಸೇ ಇಲ್ಲ ಅವರು ದಾರ ಹಾಕಿರೋದು. ಮುಂದ್ಗಡೆ ನೋಡಿ ಮೋಡ ಮುಚ್ಕೊಂಡ್ಬಿಟ್ಟಿದೆ ಬೆಟ್ಟನೆಲ್ಲ. ಮಳೆ ಬೀಳೋ ಥರ ಇರುತ್ತೆ, ಆದರೆ ಮಳೆ ಬೀಳಲ್ಲ ನೋಡಿ, ಅಲ್ಲೆಲ್ಲ ಹೆಂಗೆ ಮುಚ್ಕೊಂಡಿದೆ. ಓ ನಂದಿ ಹಿಲ್ಸ್ ಸ್ನೇಹಿತರೆ, ಅದು ಸಕ್ಕತ್ತಾಗಿರುತ್ತೆ. ಇವಾಗ ನಂದಿ ಹಿಲ್ಸ್ಗೆ ಹೋಗಿದ್ರೆ ಅರ್ಧ ನಂದಿ ಬೆಟ್ಟನೇ ಮುಚ್ಕೊಂಡ್ಬಿಟ್ಟಿದೆ ಅಲ್ಲಿ ನೋಡಿ. ಇಲ್ಲಿಂದ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ ಮೋಡ ಮುಚ್ಕೊಂಡಿರೋದು. ಆ ಕಡೆ ಈ ಕಡೆ ಎಲ್ಲೋ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಎಲ್ಲೋ ಕಲರ್ ಫ್ಲವರ್ಸ್. ಮುಂದೆ ಶಿವಗಂಗೆ ಬೆಟ್ಟ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ, ಅಲ್ಲಿ ತೋರಿಸ್ತೀನಿ ಬನ್ನಿ. ನಮ್ಮ ಲೋಕೇಶ್ ಭಯ್ಯ ಇನ್ನೇನು ರೀಚ್ ಆಗಿಬಿಟ್ಟಿದಾರಂತೆ. ನಾನು 15 ಮಿನಿಟ್ಸ್ ತೋರಿಸ್ತಾ ಇದೆಯಂತೆ. ವಾ ನೋಡಿ, ಎಲ್ಲೂ ಮೋಡ ಇಲ್ಲ, ಇಲ್ಲಿ ಮಾತ್ರ ಮೋಡ ಇದೆ, ಬೆಟ್ಟ ಹತ್ರ ಮಾತ್ರ. ಶಿವಗಂಗೆ ಬೆಟ್ಟ ಗೈಸ್ ನೋಡಿ, ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ರೇಜಿ, ಇಷ್ಟು ಮಾತ್ರ ಕ್ಲೌಡ್ ಇದೆ, ಇನ್ನೆಲ್ಲೂ ಕ್ಲೌಡ್ ಇಲ್ಲ ನೋಡಿ. ಯಪ್ಪ, ಧೂಳು ಎಗರ್ಸ್ಕೊಂಡು ಹೋಗ್ತಾವನೆ. ರೋಡೆಲ್ಲ ಕಿತ್ತೋಗಿದೆ ಅಲ್ಲಲ್ಲಿ. ಒಂದು 3-4 ಇಯರ್ಸ್ ಬ್ಯಾಕ್ ಟ್ರಕ್ಕಿಂಗ್ ಮಾಡಿದ್ವಿ ಸ್ನೇಹಿತರೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಶಿವಗಂಗೆ ಬೆಟ್ಟ ಸಿಕ್ಕಾಪಟ್ಟೆ ಕೋತಿಗಳಿದೆ ಇಲ್ಲಿ ಮೇಲೆ. ಎಲ್ಲರೂ ಇವಾಗ ಶಿವಗಂಗೆ ಬೆಟ್ಟ ಹೋಗ್ತಾ ಇದ್ದಾರೆ ಟ್ರಕ್ ಮಾಡೋಕ್ಕೆ. ನಾವು ಲಾಕ್ಡೌನಲ್ಲೇ ಟ್ರಕ್ ಮಾಡಿದ್ವಿ, ಅವಾಗ ಲೋಕೇಶು ಬಂದಿದ್ದ. ನಾವೆಲ್ಲ ಡಿಗ್ರಿ ಫ್ರೆಂಡ್ಸು ಸ್ನೇಹಿತರೆ. ಹಾಯ್ ಬ್ರೋ, ಇರೋ ಈಗ ಆನ್ ಮಾಡಿಕೊಂಡೆ. ಹಾಂ ಆರಾಮ್ ಬ್ರೋ. ಹಾಂ, ಸಿಕ್ಕಾಪಟ್ಟೆ ಹಂಗ್ರಿ ಆಗ್ತಾ ಇದೆ. ಒಂದು ಕಾಫಿ ಬ್ರೇಕ್ ಆದರೂ ತಗೋಬೇಕು, ಇಲ್ಲ ಟಿಫನ್ ಬ್ರೇಕ್ ಆದರೂ ತಗೋಬೇಕು. ಯಾಕೋ ಇವತ್ತು ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ಸ್ನೇಹಿತರೆ. ಓ ಫುಲ್ ಡ್ಯಾನ್ಸಿಂಗ್. ಲೋಕೇಶ್ ಅವ್ನ ಬೈಕ್ ನಂಬರ್ ನೋಡಿ ಸ್ನೇಹಿತರೆ, 0023. ಪೇ ಮಾಡ್ದಿರಾನೆ ಆ ಥರ ನಂಬರ್ ಸಿಕ್ಕಿದೆ ಅವನಿಗೆ. 3ನೇ ಸಲ ಅನ್ಕೊಂತೀನಿ ಸ್ನೇಹಿತರೆ ಮಾನ್ಸೂನ್ ರೈಡ್ ಮಾಡೋಕ್ಕೆ ಬರ್ತಿರೋದು ಹಾಸನ್ ರೋಡ್ಗೆ. ಒಂದು ಚಿಕ್ಕಮಗಳೂರು, ಇನ್ನೊಂದು ಕಳಸ, ಕುದುರೆಮುಖ, ಇವಾಗ ಶಿವಮೊಗ್ಗ. ಎಷ್ಟೊಂದಿದೆ ಸ್ನೇಹಿತರೆ ಕರ್ನಾಟಕ ಅಲ್ಲಿ ನೋಡೋಕ್ಕೆ. ಫಸ್ಟು ನಮ್ಮ ಕರ್ನಾಟಕನ ನೋಡಿಬಿಡ್ಬೇಕು ಅಂತ ಇರೋದು ನನಗೆ. ಕರ್ನಾಟಕನೂ ಸುತ್ತಾಡೋಣ, ಆಚೆ ರಾಜ್ಯಗಳು ಸುತ್ತಾಡೋಣ. ಎಲ್ಲಿ ಹೋಗ್ಬೇಕನ್ಸುತ್ತೋ ಅಲ್ಲಿ ಹೋಗ್ತಾ ಇರಬೇಕು ಸ್ನೇಹಿತರ. ಎಷ್ಟು ಬೇಗ ದಿನಗಳು ಹೋಗ್ತಾ ಇದೆಯೋ ಏನು ಗೊತ್ತಾಗ್ತಿಲ್ಲ ಸ್ನೇಹಿತರ. ಪ್ರಪಂಚ ನೋಡಬೇಕು ಸ್ನೇಹಿತರೆ, ಪ್ರಪಂಚ ನೋಡಬೇಕು. ಸಾಯೋ ಅಷ್ಟರಲ್ಲಾದರೂ ಎಷ್ಟಾಗುತ್ತೋ ಅಷ್ಟು ನೋಡಬೇಕು. ಧ್ರುವತಾರ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ನಮ್ಮ ಲೋಕೇಶ್ ಅವ್ರಿಗೆ ಮೋಟೋ ವ್ಲಾಗ್ ಸೆಟಪ್ ಮಾಡಿಕೊಡ್ಬೇಕಿತ್ತು, ಮಾಡಿಕೊಟ್ಟೆ. ಇವಾಗ ಹೋಗ್ತಾ ಇದ್ದೀವಿ. ಲೋಕೇಶ್ ಹತ್ರ ಆ್ಯಕ್ಚುಲಿ DJI ಮೈಕ್ ಮಿನಿ ಇದೆ, ವೈರ್ಲೆಸ್ಸು. ಅದು ಕನೆಕ್ಟ್ ಮಾಡಿಕೊಟ್ಟೆ, ಮತ್ತು ಅದು ಎಲ್ಲಿ ಮೌಂಟ್ ಮಾಡಬೇಕು ಅಂತ ಹೇಳಿ ಅವ್ರ ಹತ್ರ ಸ್ಟ್ರಾಪ್ ಮೌಂಟ್ ಆಡಿರೋದು, ಆ್ಯಕ್ಷನ್ ಕ್ಯಾಮ್ರಾ ಹಾಕೋದು. ಸೊ ಅದಕ್ಕೆ ಕ್ಲಿಪ್ ಹಾಕಿದ್ದೀನಿ. ಏನೋ ಒಂದು ಜುಗಾಡ್ ಮಾಡಬೇಕಲ್ವಾ, ಅವರು ವ್ಲಾಗ್ ಮಾಡ್ತಾರೆ, ಅದಕ್ಕೆ ಮಾಡಿಕೊಟ್ಟಿದ್ದೀನಿ. ಮನೆಯಿಂದ 173 ಕಿಲೋಮೀಟರ್ಸ್ ಬಂದಿದ್ದೀನಿ ಸ್ನೇಹಿತರ. ಈಗ
4 ಅವರ್ ಇದೆ ನಮ್ಮ ಸ್ಟೇಗೆ. ಈ ರೋಡಲ್ಲಿ ಜಾಸ್ತಿ ವ್ಲಾಗ್ ಮಾಡಲ್ಲ ಸ್ನೇಹಿತರೆ, ಯಾಕಂದರೆ ಲಾಸ್ಟ್ 2 ರೈಡ್ಸಿಂದ ಇದೇ ರೋಡೇ. ಅದಕ್ಕೆ ಈ ರೋಡಲ್ಲಿ ಜಾಸ್ತಿ ವ್ಲಾಗ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಎಲ್ಲೆಲ್ಲಾಗುತ್ತೋ ಅದರಲ್ಲಿ ಸ್ವಲ್ಪ ಮಾಡ್ತೀನಿ ಸ್ನೇಹಿತರೆ. ಇವತ್ತು ಬರೀ ರೈಡ್ ಆಗಿರುತ್ತೆ, ಯಾವ ಪ್ಲೇಸಸ್ಸು ನೋಡ್ತಿಲ್ಲ, ಜಸ್ಟ್ ಸ್ಟೇ ರೀಚ್ ಆಗ್ತೀವಿ. ಸ್ಟೇ ರೀಚ್ ಆಗಿಬಿಟ್ಟು ಚಿಲ್ ಮಾಡೋದಷ್ಟೇ. ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆಲ್ಲ ರೀಚ್ ಆಗೋಗ್ತೀವಿ. ಆಲ್ಮೋಸ್ಟ್ 220 ಕಿಲೋಮೀಟರ್ಸ್ ಇದೆ ನಮ್ಮ ಸ್ಟೇ. ಇಲ್ಲಿಂದ 4.5 ಅವರ್ ಆಗುತ್ತೆ. ಊಟಕ್ಕೆ ನಿಲ್ಸಿದ್ರೆ ಅಲ್ಲೊಂದು 1 ಅವರ್ ಆಗುತ್ತೆ. ಸೇರ್ತೀವಿ ಒಂದು 4-5 ಗಂಟೆಗೆ. ಬನ್ನಿ ಹೋಗೋಣ. ಇದು ಹಾಸನಿಂದ ಬೇಲೂರಿಗೆ ಹೋಗೋ ರೋಡ್ ಸ್ನೇಹಿತರೆ. ಏನು ಚೆನ್ನಾಗಿಲ್ಲ, ಹಳ್ಳಗಳು, ಪ್ಯಾಚ್ ವರ್ಕ್ಸು. ಮೋಸ್ಟ್ಲಿ ಇದು ಹೈವೇ ಮಾಡೋಕ್ಕೇನೋ ರೆಡಿ ಮಾಡ್ತಾ ಇದ್ದಾರೆ. ಅದೆಷ್ಟು ವರ್ಷ ಆಗಿದೆಯೋ ಹಂಗೆ ಬಿಟ್ಬಿಟ್ಟಿದ್ದಾರೆ ಅನಿಸುತ್ತೆ. ಬೇಲೂರು ಚಿಕ್ಕಮಗಳೂರು ಹಳೆಬೀಡು. ಬೇಲೂರಲ್ಲಿದ್ದೀವಿ ಸ್ನೇಹಿತರೆ. ಇವಾಗ ಇನ್ನು 12:15. ಬೇಲೂರಿಂದ ಮುಂದೆ ಬಂದು ಒಂದು ಸ್ವಲ್ಪ ರೈಟ್ ತೊಗೊಳಕ್ಕೆ ಹೇಳ್ತಾ ಇದೆ ಮ್ಯಾಪ್ಸು, ಬೇಗ ಹೋಗ್ಬೋದು ಅಂತ. ಹಂಗೆ ಹೋದರೆ ನಾವು ಮೂಡಿಗೆರೆಗೆ ಮೇಲೆ ಹೋಗ್ತೀವಿ. ಮೂಡಿಗೆರೆ, ಚಿಕ್ಕಮಗಳೂರು ಆ ಸೈಡು. ಈ ಕಡೆ ಆಲ್ದೂರು ಅಂತೇನೋ ಇದೆ ಹೆಸರು, ಕರೆಕ್ಟಾಗಿ ಗೊತ್ತಿಲ್ಲ. ಆ ಊರ ಮೇಲೆ ಹೋಗ್ತೀವಿ. ಮುಂದೆ ಆಬ್ವಿಯಸ್ಲಿ ಮಳೆ ಮೋಡ ಕಾಣಿಸ್ತಾ ಇದೆ. ಮಳೆ ಇರ್ಬೋದು ಸ್ನೇಹಿತರೆ. ಇದು ಮೇನ್ ರೋಡ್ ಅಂತೂ ಅಲ್ಲ, ಕಂಟ್ರಿ ರೋಡ್ಸಲ್ಲಿ ಹೋಗ್ತಾ ಇದ್ದೀವಿ. ಮುಂದೆ ರೋಡ್ ಹೆಂಗಿರುತ್ತೋ ಗೊತ್ತಿಲ್ಲ, ಆದರೆ ಈ ರೂಟೇ ಬೇಗ ತೋರಿಸ್ತಿದೆ ಅಂತ ಹೋಗ್ತಾ ಇದ್ದೀವಿ. ರೋಡ್ ಹೆಂಗಿದೆ ಅಂತ ಯಾವುದಾದ್ರೂ ಮೇನ್ ರೋಡ್ಗೆ ಹೋದ್ಮೇಲೆ ಹೇಳ್ತೀನಿ. ಇನ್ನು 1 or 2 ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ ನಮ್ಮ ಸ್ಟೇ. ಶೃಂಗೇರಿಯೆಲ್ಲ ಮಾಡಿರೋದು, ಆದರೆ ಶೃಂಗೇರಿ ಆಚೆ ಔಟ್ಸ್ಕರ್ಟ್ಸಲ್ಲಿದೆ ಇದು. ಆಚಾರ್ ಹೋಮ್ ಸ್ಟೇ ಅಂತ ಆನ್ಲೈನಲ್ಲಿ ನೋಡಿ ಬುಕ್ ಮಾಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ, ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಇಲ್ಲೇನೋ ಕನ್ಸ್ಟ್ರಕ್ಷನ್ ಬೇರೆ ಮಾಡ್ತಾ ಇದ್ದಾರೆ. ರೈಲ್ವೆ ಬ್ರಿಡ್ಜ್ ಅಂತ. ರೈಲ್ವೆ ಟ್ರ್ಯಾಕ್ ಎಲ್ಲಿದೆ? ಕೆಳಗಡೆ ಬರುತ್ತೆ ರೈಲ್ವೆ ಟ್ರ್ಯಾಕ್. HD ದೇವೇಗೌಡ ನಗರ ಅವ್ರ ಹೆಸರು ಇಟ್ಬಿಟ್ಟಿದಾರಲ್ಲಪ್ಪ. ಎಲ್ಲಿ ನಮ್ಮ ಲೋಕೇಶ್ ಭಯ್ಯ? ಎಷ್ಟು ಸಿಂಪಲಾಗಿ ಕಟ್ಕೊಂಡಿದ್ದಾರೆ ಮನೆ. ಸ್ವಲ್ಪ ದೂರ ರೋಡ್ ಚೆನ್ನಾಗಿಲ್ಲ, ಆಮೇಲೆ ನೋಡಿ ರೋಡ್ ಈ ಥರ ಇದೆ. ಯಾಕೆ ಬ್ರೋ ಸ್ಲೋ ಆಗೋದೆ ಸ್ಲೋ ಆಗಿ ಬರ್ತಿದ್ಯಾ? ಹೌದಾ, ನಾನೆಲ್ಲೋ ನಿದ್ದೆ ಬರ್ತಾ ಇದೆಯಾನೋ, ಬೋರ್ ಆಗ್ತಾ ಇದೆಯಾನೋ ಅಂದ್ಕೊಂಡೆ. ಹಾಂ ಹಾಂ ಹ್ಞೂ ಬ್ರೋ, ಚೆನ್ನಾಗಿದೆ. ಒಂದು ಸ್ವಲ್ಪ ದೂರ ಚೆನ್ನಾಗಿದ್ದಿಲ್ಲ ಅಷ್ಟೇ. ಆರಾಮಾಗಿ ವ್ಲಾಗ್ ಮಾಡ್ಕೊಂಡು ಬರ್ತಿದ್ರಂತೆ, ರೋಡ್ನ ಎಂಜಾಯ್ ಮಾಡ್ತಾ ಇದ್ದಾರಂತೆ. ಇದೆಲ್ಲ ಮಲೆನಾಡು ಪ್ರದೇಶ ಸ್ನೇಹಿತರ. ಇನ್ನು ಒಳಗಡೆ ಹೋದರೆ ಇನ್ನೂ ಒಳ್ಳೊಳ್ಳೆ ಸೀನಿಕ್ ಪ್ಲೇಸಸ್ ಸಿಗ್ಬೋದು ಅಂತ ಅನ್ಕೊತೀನಿ ನಾನು. ರೋಡ್ ನೋಡಿ ಹೆಂಗಿದೆ. ಎಂಜಾಯ್ ಗೈಸ್, ಎಂಜಾಯ್ ಅಷ್ಟೇ ನಾನು ಹೇಳೋದು. 27 ಡಿಗ್ರೀಸ್ ಅಂತಾನೆ ಅನಿಸ್ತಾ ಇಲ್ಲ, ಚಳಿ ಆಗ್ತಾ ಇದೆ. ಅದೇ ಬೆಂಗಳೂರಲ್ಲಿ 27 to 30 ಡಿಗ್ರೀಸ್ ಆಗಿದ್ರೆ ಶಾಖೆ ಸುರ್ಕೊಂಡು ಬರ್ತಾ ಇರ್ತಾಯಿತ್ತು. MRPಯಲ್ಲಿ ಇಲ್ಲೂ ಇದೆ. ಯಾವುದು ಗುರು ಇದು ರೋಡ್? ಎಷ್ಟು ಚೆನ್ನಾಗಿದೆ ರೋಡು. ಓ ಮೈ ಗಾಡ್, ಜಾಸ್ತಿ ದೂರವರೆಗೂ ಹಿಂಗೆ ಇದೆ. ಗೂಗಲ್ ಆಂಟಿ ಯಾಕೆ ಕಡೆ ಕರ್ಕೊಬಂದೆ ನಮ್ಮನ್ನು? ರೋಡೇ ಚೆನ್ನಾಗಿಲ್ಲ. ಒಂದು ಸ್ವಲ್ಪ ದೂರ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ದೂರ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ದೂರ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ದೂರ ಚೆನ್ನಾಗಿರಲ್ಲ. ವೈ ಮೀ? 316 ಕಿಲೋಮೀಟರ್ಸ್ ಬಂದಿದ್ದೀವಿ ಗೈಸ್. ಬರಬೇಡಿ ಸ್ನೇಹಿತರೆ ಈ ರೋಡಲ್ಲಿ. ಮೂಡಿಗೆರೆ ಮೇಲೇ ಹೋಗಿ ಮೂಡಿಗೆರೆ ಮೇಲೇ ಬನ್ನಿ. ನೇಚರ್ ಏನೋ ಚೆನ್ನಾಗಿದೆ ಈ ಕಡೆ ಬಂದರೆ, ಬಟ್ ರೋಡ್ ಚೆನ್ನಾಗಿಲ್ಲ. ಹಿಂಗೆ ಬರೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಏನಿದ್ರು ಈ ವಿಡಿಯೋ ಎಲ್ಲ ನೋಡ್ಕೊಬಿಡಿ. ಈ ಕಡೆ ರೋಡ್ ಹೆಂಗಿದೆ, ನೇಚರ್ ಹೆಂಗಿದೆ, ಮರ ಗಿಡಗಳು ಹೆಂಗಿದೆ ಅಂತ ನೋಡಿ. ಇದಕ್ಕೆ ಬರೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಿರೋದು. ಏನು ಟೈಮಿಂಗ್ಸಪ್ಪ.
ಅಮ್ಮಮ್ಮಮ್ಮ. ಇಲ್ಲಿಂದ ಏನೋ ರೋಡ್ ಚೆನ್ನಾಗಿದ್ದಂಗಿದೆ. ಚೆನ್ನಾಗಿದ್ರೆ ಸಾಕಪ್ಪ, ನೋಡೋಣ ಹೆಂಗಿರುತ್ತೋ. ಆಹಾ, ಈ ಥರ ರೋಡ್ ಇದ್ರೆ ಆರಾಮಾಗಿ ಹೋಗ್ಬೋದು. ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿದೆ ಸ್ನೇಹಿತರೆ. ಇನ್ನು 80 ಕಿಲೋಮೀಟರ್ ಇದೆ ನಮ್ಮ ಸ್ಟೇಗೆ. ಆಲ್ರೆಡಿ 320 ಕಿಲೋಮೀಟರ್ಸ್ ಬಂದಿದ್ದೀವಿ. ಏನಾಗಿದೆ ಗುರು ಇಲ್ಲಿ? ಬಾರು, ನಾನೇನೋ ಆಗೋಗಿದೆ ಅಂದ್ಕೊಂಡೆ. ಇದು ಯಾವುದೋ ಮೇನ್ ರೋಡಿಗೆ ಸೇರಿದ್ವಿ. ಹಾಂ, ಮತ್ತೆ ಶಾರ್ಪ್ ರೈಟಾ? ನಾನೇನೋ ಶಾರ್ಟ್ಕಟ್ಸಲ್ಲಿ ಹೋಗಲ್ಲಪ್ಪ. ಇರೋ ಅಲ್ಲೊಂದು ಬೋರ್ಡ್ ಇದೆ ನೋಡು, ಆ ಬೋರ್ಡಲ್ಲಿ 90 ಕಿಲೋಮೀಟರ್ಸ್ ಅಂತ ಹಾಕಿದೆ ಶೃಂಗೇರಿ. ಆವಾಗ 80 ಕಿಲೋಮೀಟರ್ ಇದ್ದಿದ್ದು, ಇವಾಗ 90 ಕಿಲೋಮೀಟರ್ ಹೆಂಗಾಗೋಯ್ತು ಅಂತ ಅಂದ್ಕೊಂಡೆ. ಹಾಕೊಂಡಿದ್ದೀನಿ ಒಂದೇ ರೋಡಿನ. ಬಾ, 75 ಕಿಲೋಮೀಟರ್ಸ್ ಇದೆ ಇನ್ನು. 75. ಹಾಂ, ಆವಾಗ 120 ಕಿಲೋಮೀಟರ್ ಅಂದರೆ ಅಷ್ಟೇನಾ? ಏನು ಬ್ರೋ ಇಷ್ಟು ಬೇಗ ಹೋಗ್ತಿದೆ ರೈಡು ನಮ್ಮದು ಅಂತ ಹೇಳಿದೆ ಆವಾಗೆ. ಬಾ. ಇಟ್ಸ್ ಗೆಟಿಂಗ್ ಡಾರ್ಕ್ ಡ್ಯೂಡ್. ಕ್ಲೌಡ್ಸ್ ಎಷ್ಟು ಡಾರ್ಕ್ ಆಗಿದೆ ಸ್ನೇಹಿತರ. ಬೇಗ ರೋಡ್ ಹಾಕ್ರಪ್ಪ. ಇಲ್ಲಿ ಹಾಕೋಷ್ಟರಲ್ಲಿ ಇನ್ನೊಂದು ಕಡೆ ಕಿತ್ತೋಗಿರುತ್ತೆ, ಅಲ್ಲ ಹಾಕೋಷ್ಟರಲ್ಲಿ ಇಲ್ಲೇ ಕಿತ್ತೋಗಿರುತ್ತೆ. ಮಳೆ ಜಾಗ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಹಂಗೆ ವರ್ಕ್ ಆಗೋದು ಈ ಕಡೆ ಎಲ್ಲ. ಮುಂದೆ ಎಲ್ಲಾದರೂ ನಿಂತು ಫಸ್ಟು ರೈನ್ ಪ್ಯಾಂಟ್ ಹಾಕೋಬಿಡ್ಬೇಕು. ಆ ರೈನ್ ಪ್ಯಾಂಟ್ ಹಾಕ್ಕೊಳ್ಳೋ ಅಷ್ಟು ಬಾಧೆ ಇನ್ನೇನೂ ಇರಲ್ಲ ಸ್ನೇಹಿತರ. ಓ ವಾಟ್ಸಪ್ ಮ್ಯಾನ್, ಓ ಲುಕ್ ಅಟ್ ದ್ಯಾಟ್. ಆಲ್ದೂರ್ ಅನ್ಕೊಂತೀನಿ ಸ್ನೇಹಿತರೆ ಇದು. ಐ ಹೋಪ್ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿದೆ ಅಂತ. ಆಲ್ದೂರ್, ಕನ್ನಡಲ್ಲೂ ಆಲ್ದೂರ್ ಅಂತಲೇ ಇದೆ. ಐ ಥಿಂಕ್ ಇಟ್ಸ್ ಟೈಮ್ ಟು ಪುಟ್ ಆನ್ ದ ರೈನ್ ಪ್ಯಾಂಟ್ಸ್. ಹನಿಗಳು ಬೀಳ್ತಾ ಇದೆ. ಇದು ಯಾವುದೋ ದೊಡ್ಡೂರಿದೆ. ಯಾವುದಾದ್ರೂ ಹೋಟೆಲ್ ಸಿಕ್ಕಿದ್ರೆ ಊಟ ಮಾಡ್ಕೊಬಿಡೋಣ. 1:30 ಆಯಿತು ಟೈಮು. ಬಾಳೆಹೊನ್ನೂರು ಮತ್ತು ಚಿಕ್ಕಮಗಳೂರು ರೋಡಲ್ಲಿ ಲೆಫ್ಟ್ ತೊಗೋಬೇಕಂತೆ. ಇಲ್ಲೆಲ್ಲ ಮಳೆ ಬಿದ್ದರೆ ಫಾಲ್ಸ್ ಬೀಳುತ್ತೆ ಅನ್ನೋ ಸ್ನೇಹಿತರೆ. ನೋಡಿ, ಬೆಟ್ಟ ಮೇಲೆಲ್ಲ ಮಾರ್ಕ್ಗಳಿದೆ. ಮಳೆ ಬೀಳ್ಬೋದು ಅಂತ ಎಲ್ಲ ಪ್ಯಾಕ್ ಆಗಿಬಿಟ್ಟಿದ್ದೀವಿ. ನಾನು 3 ಲೇಯರ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಬೇಲೂರು ಕಡೆಯಿಂದ ಶೃಂಗೇರಿಗೆ ಹೋಗೋ ರೋಡು ಚೆನ್ನಾಗೇ ಇಲ್ಲ ಸ್ನೇಹಿತರೆ. ನಾವು ಹೋಗೋವಾಗ ಚಿತ್ರದುರ್ಗ ಮೇಲೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಶಿವಮೊಗ್ಗದಿಂದ. ಯಾಕನ ಈ ಕಡೆ ಬಂದ್ವೋ ಅನ್ಸ್ಬಿಟ್ಟಿದೆ ನನಗೆ. ಆ ಕಡೆ ನೇಚರ್ನು ನೋಡೋಕ್ಕಾಗ್ತಿಲ್ಲ, ಬರೀ ರೋಡ್ನೇ ನೋಡ್ಕೊಂಡು ಓಡಿಸ್ಬೇಕಾಗ್ತಾ. ಕಳಸ 56 ಕಿಲೋಮೀಟರು, ಕೊಟ್ಟಿಗೆಹಾರ 58, ಶೃಂಗೇರಿ 56, ಬಾಳೆಹೊನ್ನೂರು 21. ಶೃಂಗೇರಿ ಇನ್ನು 51 ಕಿಲೋಮೀಟರ್ ಇದೆ ಗೈಸ್. ಕೊಪ್ಪ, ಶೃಂಗೇರಿ ಹಿಂಗೆ ಹೋದರೆ ಶಿವಮೊಗ್ಗ ಡೈರೆಕ್ಟಾಗಿ ಹೋಗ್ಬಿಡ್ಬೋದು ಅಷ್ಟೇಗೆ. ನಾವು ಸುತ್ತ ಹಾಕ್ಕೊಂಡು ಬರ್ತೀವಿ ಒಂದು ಸರ್ಕ್ಯೂಟ್ ಮಾಡಿಕೊಂಡು. ಆಗುಂಬೆ, ಬೆಳ್ಕಲ್ತೀರ್ಥ, ಕಾವಲೆದುರ್ಗ, ಆಮೇಲೆ ಶಿವಮೊಗ್ಗ ನಾಳೆ. ಇಲ್ಲಿಂದ 95 ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ ಶಿವಮೊಗ್ಗ. ಮರ್ತೇ ಹೋಗಿದ್ದೀನಿ. ಫ್ಯೂಲ್ ಹಾಕ್ಸ್ಕೋಬೇಕು. ಒಂದು ಫುಲ್ ಟ್ಯಾಂಕಿಗೆ ಒಂದು 400 ಕಿಲೋಮೀಟ್ರ್ ಕೊಡುತ್ತೆ ಸ್ನೇಹಿತರೆ ಹಿಮಾಲಯನ್ 450. ಅಲ್ಲಿ ಮೇಲೆ ವ್ಯೂ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಏನು ಸೀನಿಕ್ ಆಗಿದೆ. ಶಾಂತಿಪುರ ಶಾಂತವಾಗಿದೆ ಅನ್ಕೊತೀನಿ ಇಲ್ಲಿ. ಓ ಮೈ ಗಾಡ್, ಐ ಆಮ್ ಸೋ ಮಚ್ ಸ್ಲೀಪಿ ಅಂತ ಹೇಳ್ತೀನಿ ಅನ್ಕೊಂಡ್ರ. ಐ ಆಮ್ ವೆರಿ ಮಚ್ ಆ್ಯಕ್ಟಿವ್ ಗೈಸ್. ಟೇಸ್ಟ್ ಇಟ್ಸ್ ಸ್ಟಾರ್ಟೆಡ್ ಗೈಸ್. ಹೇ, ಐ ಥಿಂಕ್ ಐ ಬೀನ್ ಹಿಯರ್ ಬ್ರೋ. ಎಸ್, ನಾನು ನವೀನ್ ಬಂದಾಗ ಇಲ್ಲಿ ಟೀ ಸ್ಟಾಪ್ ಹಾಕಿದ್ವಿ. ಶಿವಮೊಗ್ಗ ರೈಡ್ ಬಂದಾಗ ರಿಟರ್ನ್ ಆಗ್ತಿರೋವಾಗ ಅಲ್ಲಿ ಬ್ರೇಕ್ ತೊಗೊಂಡಿದ್ವಿ. ಲಾಸ್ಟ್ ಇಯರ್ ಅನಿಸುತ್ತೆ, ಜುಲೈ ಆರ್ ಆಗಸ್ಟ್ ಸಮಥಿಂಗ್. ಎಲ್ಲರೂ ಐತನಾ? ಹೌದು, ಓಕೆ. ಟ್ಯೂಷನ್ ಮುಗಿಸ್ಕೊಂಡು ಹೋಗ್ತಿದ್ದೀರಾ ಸ್ಕೂಲಾ? ಓಕೆ, 4 ಗಂಟೆ. ಓಕೆ, ಬಾಯ್ ಬಾಯ್ ಬಾಯ್. ಹುಡುಗರು ಬಂದು ಬಾಯ್ ಬಾಯ್. ಈ ಹುಡುಗರು ಬಂದು ಯೂಟ್ಯೂಬ್ ಚಾನಲ್ ನೇಮೆಲ್ಲ ತೊಗೊಂಡು ಕೈ ಮೇಲೆಲ್ಲ ಬರ್ಕೊಂಡು ಹೋಗಿದ್ದಾರೆ, ಮರ್ತೋಗ್ತಾರೆ ಅಂತ.
ಸಬ್ಸ್ಕ್ರೈಬ್ ಮಾಡ್ತೀವಣ ಅಂತಾರೆ. ಓ ಮಳೆ ಸ್ಟಾರ್ಟು. ಶೃಂಗೇರಿ ಆ ಹುಡುಗರು ಬಂದು ಮಾತಾಡ್ಸಿದ್ದೆಲ್ಲ ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ. ಲೋಕೇಶ್ ಅವರು ರೆಕಾರ್ಡ್ ಮಾಡಿದ್ದಾರೆ. ಇವನು ಸೂಪರ್. ಅವನು ನಿನ್ನ ಹೆಸರೇನು? ಆಕಾಶ್. ನೈಸ್ ಒನ್ ಆಕಾಶ್. ಅಭಿಷೇಕ್. ಅಭಿ. ವಾವ್, ಎಂಥ ಪ್ಲೇಸ್ ಸ್ನೇಹಿತರೆ. ಇಲ್ಲಿ ನಾವು ಈ ಕಡೆ ಜರಿ ಬೇರೆ ಹರಿತಿದೆ. ವಾವ್, ಸೂಪರ್ ಮ್ಯಾನ್. ಏಯ್ ಬಿಟ್ಕೊಂಡೆಲ್ಲ ಕೂತ್ಕೊಂಡಿದ್ದಾನೆ ಹುಡುಗ. ಏಯ್ ಟಾಟಾ ಮಾಡ್ತಾವನೆ. ಹಾಯ್ ಬಾಯ್. ಥಮ್ಸಪ್ ಕೋಕೋಕೋಲಾ. ಹುಡುಗರು ಬೈಕರ್ಸ್ ನೋಡಿದ್ರೆ ಫುಲ್ ಖುಷಿಯಾಗಿ ಹೋಗ್ತಾರೆ ಸ್ನೇಹಿತರ. ಟಾಟಾ ಮಾಡ್ಕೊಂಡು ಹಾಯ್ ಹೇಳ್ಕೊಂಡು ಥಮ್ಸಪ್ ತೋರಿಸ್ಕೊಂಡು. ಓಯ್ ನೋಡಿ, ಇದನ್ನ ಹೇಳ್ತಾನೆ ಇದ್ದಾರೆ. ಮುಂದ್ಗಡೆ ಇರೋರೆಲ್ಲ ಬರ್ತಾ ಇದ್ದಾರೆ ಹಿಂದಕ್ಕೆ, ಹುಡುಗರು ಹುಡುಗಿರು ಎಲ್ಲ. ಓ ಮಾತಾಡ್ಸೋಗು. ರೆಕಾರ್ಡ್ ಆಗ್ತಿದ್ಯಪ್ಪ, ರೆಕಾರ್ಡ್ ಆಗ್ತಿದೆ. ಯಾವುದೋ ರೋಡ್ ಸ್ನೇಹಿತರ. ಮಕ್ಕಳನ್ನ ಖುಷಿ ಮಾಡಿದ್ದಕ್ಕೆ ನಮಗೂ ಖುಷಿ ಆಯಿತು. ಹೇ, ಟಾಟಾ ಮಾರುತಿ 800, ಟಾಟಾ AC ಮಾರುತಿ 800 ಕ್ರೇಜಿ ಅಲ್ಲ ಸ್ನೇಹಿತರೆ. ಹಿಂಗೆ ಮಾಡಿಫಿಕೇಶನ್ಸ್ ಮಾಡ್ಕೊಂಡಿದ್ದಾರೆ ನೋಡಿ. ಜಡಿ ಹಿಡ್ಕೊಬಿಟ್ಟಿದೆ ಸ್ನೇಹಿತರೆ. ಇಲ್ಲಿ ಜೋರಾಗೂ ಮಳೆ ಬೀಳ್ತಾ ಇಲ್ಲ, ಕಮ್ಮಿನೂ ಬೀಳ್ತಾ ಇಲ್ಲ, ಸುಮ್ಮನೆ ಹನಿಗಳಷ್ಟೇ ನೋಡಿ. ಸನ್ನು ಆವಾಗ ಕಾಣಿಸ್ಕೊಳ್ಳುತ್ತೆ, ಮುಚ್ಕೊಬಿಡುತ್ತೆ. ಹಾಯ್ ಹೇಳ್ಬಿಟ್ಟು ಬಾಯ್ ಹೇಳ್ಬಿಡ್ತಾನೆ ನೋಡಿ, ಮುಚ್ಕೊಬಿಟ್ಟ. ಇದಾ ಇನ್ನೂ ಮುಂದೆ ಇದೆಯಾ? ನಾನು ಭಯ ಬಿದ್ದೋದೆ ಈ ಆಫ್ ರೋಡಲ್ಲಿ ಇರುತ್ತಾ ಅಂತ. ದಿಸ್ ಈಸ್ ಅವರ್ ಸ್ಟೇ ಗೈಸ್. ಇದೇನಾ ಬ್ರೋ? ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಈ ಸ್ಟೇ ಬಂದು ಶೃಂಗೇರಿಯಲ್ಲಿರುತ್ತೆ ಸ್ನೇಹಿತರೆ. ಇಲ್ಲಿ ಮೇಲೆ ರೂಮ್ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಹೋಮ್ ಸ್ಟೇ. ಇದು ಇವಾಗ 8 ಗಂಟೆ ಆಗಿದೆ ಟೈಮು. ಬಿಡ್ತೀವಿ ಇವಾಗ. ಇನ್ನೇನು ಇನ್ನೊಂದು 5 ಮಿನಿಟ್ಸ್. ಎಲ್ಲ ಪ್ಯಾಕ್ ಆಗಿದೆ. ಲೋಕೇಶ್ ಅವರು ರೆಡಿ ಇದ್ದಾರೆ. ಇವಾಗ ನಾವು ಆಗುಂಬೆ ಘಾಟ್ಗೆ ಹೋಗ್ತೀವಿ. ಅದು ಮುಗಿಸ್ಕೊಂಡು ಹಂಗೆ ಬೆಳ್ಕಲ್ ತೀರ್ಥ ಫಾಲ್ಸ್ಗೆ ಹೋಗ್ತೀವಿ. ಫಾಲ್ಸ್ಗೆಲ್ಲ ಬೆಳ್ಕಲ್ ತೀರ್ಥ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಸ್ಟೇ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಆಲ್ರೆಡಿ ನೋಡಿ ಈ ಥರ ಇದೆ. ಎಲ್ಲ ಪ್ಯಾಕ್ ಆಗಿದೆ. ಇಲ್ಲೊಂದು ಸಿಂಗಲ್ ಬೆಡ್ ಕೊಡ್ತಾರೆ, ಡಬಲ್ ಬೆಡ್ ಕೊಡ್ತಾರೆ. ನನ್ನ ಫೇವ್ರೆಟ್ ಅಂದರೆ ಇದೆ ಸ್ನೇಹಿತರೆ, ಈ ಲೋಗೋ ಹಾಕಿರೋದು ಡೀರ್ದು. ಇದೆಲ್ಲ ನಿಮಗೆ ಸ್ಟೋರೇಜ್ ಕೊಡ್ತಾರೆ. ಆರಾಮಾಗಿ ನಿಮ್ಮ ಐಟಮ್ಸ್ ಎಲ್ಲ ಇಟ್ಕೋಬೋದು. ಈ ಸ್ಟೇ ಹೆಸರು ಬಂದು ಆಚಾರ್ ಹೋಮ್ ಸ್ಟೇ ಅಂತ ಸ್ನೇಹಿತರೆ. ನೋಡಿ, ಸಜೆಸ್ಟ್ ಮಾಡ್ತೀನಿ. ವಾಶ್ರೂಮ್ ಎಲ್ಲ ಕೆಳಗಡೆ ಇದೆ. ಮತ್ತು ನೀವು ಊಟ ಏನಾದರೂ ಬೇಕು ಅಂದರೆ ಶೃಂಗೇರಿ ಟೌನ್ಗೆ ಹೋಗಬೇಕು. ಕಾಫಿ, ಟೀ, ಬ್ರೇಕ್ಫಾಸ್ಟ್ ಆದರೆ ಅವ್ರು ಪ್ರೊವೈಡ್ ಮಾಡ್ತಾರೆ. ಫ್ರೀ ಆಫ್ ಚಾರ್ಜ್ ಅಂತೂ ಅಲ್ಲ, ಪೇ ಮಾಡಬೇಕು. ಅದಕ್ಕೆ ಎಕ್ಸ್ಟ್ರಾ ಬೆಡ್ ಕೊಡ್ತಾರೆ, ಅದಕ್ಕೂ ಪೇ ಮಾಡಬೇಕು. ಇವರು ಹೋಮ್ ಸ್ಟೇನ ಬರೀ 3 to 4 ಮೆಂಬರ್ಸ್ಗೆ ಮಾತ್ರ ಹೋಸ್ಟ್ ಮಾಡೋದು. ಇವರು ದೇವಸ್ಥಾನಕ್ಕೆ ಬಂದವರೆಲ್ಲ ಸ್ಟೇ ಮಾಡ್ಕೊಂಡು ಹೋಗ್ತಾರೆ ಈ ಸ್ಟೇಯಲ್ಲಿ. ನಮಗಂತೂ ಸ್ಯಾಟಿಸ್ಫೈ ಆಯಿತು ಸ್ನೇಹಿತರೆ. ವಾಶ್ರೂಮ್ ಎಲ್ಲ ಚೆನ್ನಾಗಿದೆ, ರೂಮ್ ಕೂಡ ಚೆನ್ನಾಗಿದೆ, ನೀಟಾಗಿ ಇಟ್ಟಿದ್ದಾರೆ, ಎಲ್ಲ ಆರ್ಗನೈಸ್ಡ್ ಆಗಿ ಇಟ್ಟಿದ್ದಾರೆ. ಬ್ರೋ ಹೋಗೋಣ? ಎಸ್ ಬ್ರೋ, ಲೆಟ್ಸ್ ಗೋ. ನೋಡಿ, ಸೆಕೆಂಡ್ ಡೇ. ಸೆಕೆಂಡ್ ಡೇ, ಯಸ್. ಬನ್ನಿ, ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀವಿ. ಡೂ ವಾಚ್ ಇಟ್ ಗೈಸ್. ಬಿಸಿಲು ಬೇರೆ ಬಂದ್ಬಿಟ್ಟಿದೆ ಸ್ನೇಹಿತರೆ ಇವತ್ತು. 1 ನಿಮಿಷ 2 ನಿಮಿಷ ಅಷ್ಟೇ ಸ್ನೇಹಿತರೆ, ಸೂರ್ಯ ಹೋಗ್ಬಿಟ್ಟ ನೋಡಿ. ಹೋಗೋಣ ಬನ್ನಿ, ರೈಡ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಇವತ್ತು ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ರೈಡ್ ಇರುತ್ತೆ. ಇವತ್ತು ಸ್ಟೇ ಬಂದು ನಾವು ಶಿವಮೊಗ್ಗ ಅಂದ್ಕೊಂಡಿದ್ದೀವಿ. ಒಂದು
ಆಗುತ್ತೆ, ಸಾಯಂಕಾಲ ಆಗಿಬಿಡುತ್ತೆ, 5-6 ಗಂಟೆ ಆಗಿಬಿಡುತ್ತೆ ನಾವು ಶಿವಮೊಗ್ಗ ಹೋಗೋ ಅಷ್ಟರಲ್ಲಿ. ಸೊ ಬನ್ನಿ ಇವಾಗ ಹೋಗೋಣ, ಲೇಟ್ ಮಾಡೋದು ಬೇಡ, ಹೆಲ್ಮೆಟ್ ಕ್ಯಾಮ್ಗೆ ಶಿಫ್ಟ್ ಆಗೋಣ, ಹೊರಡೋಣ ಬನ್ನಿ. ಬಾಯ್ ಆಂಟಿ, ಅವರೇ ಈ ಮನೆ ಹೋಸ್ಟು. ಹಾಕೊಂತಿದ್ದಾರೆ ನಡಿ, ನೋಡಿ ಇಲ್ಲಿಂದ ಹಿಂಗೆ ಕಾಣಿಸುತ್ತೆ ಅಷ್ಟೇ. ಚೆನ್ನಾಗಿತ್ತು ಸ್ನೇಹಿತರೆ, ಇಷ್ಟ ಆಯಿತು. ಹಿಂಗೆ ಹೋದರೆ ಶೃಂಗೇರಿಗೆ ಹೋಗ್ತೀವಿ, ಈ ಕಡೆ ಹೋದರೆ ಮೂಡಿಗೆರೆಗೆ ಹೋಗ್ತೀವಿ. ಇಷ್ಟೊತ್ತು ಮಳೆ ಬೀಳ್ತಾ ಇತ್ತು, ಅದಕ್ಕೆ ಎಲ್ಲ ರೈನ್ ಗೇರ್ಸು ಹಾಕ್ಕೊಂಡ್ವಿ. ಇವಾಗ ಬಿಸಿಲು ನೋಡಿ ಹೆಂಗೆ ಬರ್ತಿದೆ. ಎಷ್ಟು ಇವಾಗ ಟೈಮು 9 ಗಂಟೆ ಕರೆಕ್ಟಾಗಿ. ಆದರೂ ಹಿಂದ್ಗಡೆ ಎಲ್ಲ ಮೋಡ ಮುಚ್ಕೊಂಡಿದೆ ಸ್ನೇಹಿತರೆ, ನೋಡಿ ಆ ಕಡೆ ಎಲ್ಲ. ಓ ಬೇಕಿತ್ತು ಬಿಸಿಲು 2 ನಿಮಿಷಕ್ಕೆ. ಸೊ ಗೈಸ್, ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ವಿಡಿಯೋ. ಈ ಪಾರ್ಟಿಂದ ಇನ್ನೂ ಚೆನ್ನಾಗಿರುತ್ತೆ, ಚೆನ್ನಾಗಿರೋ ವ್ಯೂಸ್ ಎಲ್ಲ ಸಿಗ್ಬೋದೇನೋ ಮುಂದಕ್ಕೆ. ಮೋಸ್ಟ್ ಪ್ರಾಬಬ್ಲಿ ಆಗುಂಬೆ ಘಾಟಲ್ಲಿ ಮತ್ತು ಬಿಳ್ಕಲ್ ತೀರ್ಥ ಫಾಲ್ಸ್ ವ್ಯೂ ಪಾಯಿಂಟ್ ಹತ್ರ. ನಮ್ಮ ಸ್ಟೇ ಆಲ್ಮೋಸ್ಟ್ ತುಂಗಾ ನದಿ ಪಕ್ಕದಲ್ಲೇ ಇತ್ತು, ತುಂಬ ಏನಿಲ್ಲ, ಸ್ವಲ್ಪನೇ. ನಿನ್ನೆ 360 ಕಿಲೋಮೀಟರ್ಸ್ ಬಂದಿದ್ದೆ ಸ್ನೇಹಿತರೆ ಫುಲ್ ಟ್ಯಾಂಕಲ್ಲಿ. ಇವಾಗ 411 ಕಿಲೋಮೀಟರ್ಸ್ ಆಗಿದೆ. ನಿನ್ನೆ ಡಿನ್ನರ್ ಬಂದು ಇಲ್ಲಿ ಶಾರದಾ ಕಂಫರ್ಟ್ಸಲ್ಲಿ ಮಾಡಿದ್ದೆ ಸ್ನೇಹಿತರೆ. ಇಲ್ಲೇ ಹೋಗೋಣ ನಡಿ. 9 ಗಂಟೆ ಆಗೋಗಿದೆ, ಬ್ರೇಕ್ಫಾಸ್ಟ್ ಮಾಡ್ಕೊಬಿಡೋಣ ಅಂತ ಸ್ನೇಹಿತರೆ. ಆಚೆ ಬರೋಕ್ಕಿಲ್ಲ, ಮಳೆ ಸ್ಟಾರ್ಟು ಸ್ನೇಹಿತರೆ. ಟಿಫನ್ ಮಾಡೋಷ್ಟ್ರಲ್ಲಿ ಒಂದು 1/2 ಅವರ್ ಆಯಿತು, ಹೊಟ್ಟೆ ತುಂಬ ಟಿಫನ್ ತಿಂದ್ವಿ. ಈಗ ಆಚೆ ಬರೋಷ್ಟ್ರಲ್ಲಿ ಮಳೆ. ಇಲ್ಲಿಂದ ಬೆಳ್ಕಲ್ ತೀರ್ಥ 98 ಕಿಲೋಮೀಟರ್ ತೋರಿಸ್ತಿದೆ ಸ್ನೇಹಿತರೆ, ಆಗುಂಬೆ ಘಾಟ್ ಮೇಲೆ. ಆಗುಂಬೆ 25 ಕಿಲೋಮೀಟರ್. ಯಾವಾಗೋ ಚಿಕ್ಕವಾಗ ಬಂದಿದ್ದು ಸ್ನೇಹಿತರೆ ಆಗುಂಬೆ ಘಾಟಲ್ಲಿ. ಇನ್ನೂ ನೆನಪಿದೆ, ಟಾಟಾ ಸುಮೋಲ್ಲಿ ಕರ್ಕೊಬರ್ತಾಯಿದ್ರು ನಮ್ಮ ಅಪ್ಪ ಅಮ್ಮ ಎಲ್ಲ, ಫ್ಯಾಮಿಲಿನೇ. ಇವಾಗ ಒಬ್ಬನೇ ಹೋಗ್ತಾಯಿದ್ದೀನಿ ಬೈಕಲ್ಲಿ. ಈ ಬಿಸಿಲು ನೋಡಿದ್ರೆ ಒಂಥರ ಖುಷಿ ಸ್ನೇಹಿತರೆ. ಈ ಮಳೆಗಾಲದಲ್ಲಿ ಬಿಸಿಲು ಮಳೆ ಬರ್ತಿದ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ, ಐ ಮೀನ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಬರೀ ಮಳೆನೇ ಬೀಳ್ತಿದ್ರೆ ಅದು ಚೆನ್ನಾಗಿರುತ್ತೆ, ಆದರೆ ರೈಡಿಂಗಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಲ್ಲ. ಎಷ್ಟೊತ್ತಂತ ಓಡಿಸ್ತೀರ ಮಳೆಯಲ್ಲಿ ಹೇಳಿ? ನಾನು ಡೇ ಫುಲ್ಲು ಓಡಿಸಿದ್ದೀನಿ ಮಳೆಯಲ್ಲಿ. ಅಟ್ ದ ಎಂಡ್ ಆಫ್ ದ ಡೇ ಯು ವೋಂಟ್ ಲೈಕ್ ಇಟ್. ಬಟ್ ಆ ಫುಲ್ ಡೇ ಮಳೇಲಿ ನೆಂದಿರ್ತೀನಿ, ಮಳೇಲಿ ರೈಡ್ ಮಾಡಿರ್ತೀನಿ. ಆ ಟೈಮ್ಗೆ ಸಕ್ಕತ್ತಾಗಿದೆ ಅನಿಸುತ್ತೆ, ಏನೋ ಒಂಥರ ಖುಷಿ ಫೀಲ್ ಆಗುತ್ತೆ, ಹ್ಯಾಪಿ ಮೂಮೆಂಟ್ ಆಗಿರುತ್ತೆ. ಬಟ್ ರೂಮ್ಗೆ ಹೋಗಿ, ಸ್ಟೇಗೆ ಹೋಗಿ, ಮನೆಗೆ ಹೋಗಿ ಯಪ್ಪ ಮಳೆ ಅದೊಂದ್ಸಲ ಅನಿಸುತ್ತೆ ಯಾಕನ್ನ ಮಳೇಲಿ ಹೋಗ್ಬೇಕು ಅಂತ. ಬಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ, ಮಳೆಯಲ್ಲಿ ಓಡ್ಸೋಕ್ಕಂತಲೇ ಬರೋದು ನಾವು. ಇನ್ನೊಂದು ಅಂದರೆ ಬಟ್ಟೆ ಎಲ್ಲ ನೆಂದೋದ್ರೆ ಇನ್ನೊಂದು ಬಾಧೆ. ನೆಂದಿದ್ರೆ ಇವತ್ತು ಹಾಕೊಂಡು ರೈಡ್ ಮಾಡೋಕ್ಕೆ ತುಂಬ ಹಿಂಸೆ ಹೋಗ್ತಾಯಿತ್ತು. ಅದಕ್ಕೆ ಆದಷ್ಟು ಪ್ರಿಕಾಷನ್ಸ್ ತೊಗೊಂಡು ಮಾಡೋದು. ಇನ್ನೊಂದು ರೈನ್ ಗೇರ್ಸ್ ಎಲ್ಲ ಹಾಕ್ಕೊಂಡ್ರೆ ರೈಡರ್ಸಿಗೆ ಗೊತ್ತಿರುತ್ತೆ ಎಷ್ಟು ಅನ್ಕಂಫರ್ಟ್ ಅಂತ. ಒಳಗಡೆ ರೈಡಿಂಗ್ ಪ್ಯಾಂಟು, ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ಅದ್ರ ಮೇಲೆ ರೈನ್ ಗೇರ್ಸ್ ಹಾಕ್ಕೊಂಡು ಓಡಿಸ್ತಿದ್ರೆ ಲಾಂಗ್ ಪೀರಿಯಡ್ ಆಫ್ ಟೈಮ್ಗೆ ಓಡಿಸ್ತಿರ್ತೀರಲ್ವಾ, ಇಷ್ಟ ಆಗಲ್ಲ ಅದು ನಿಮಗೆ. ಇಟ್ ಫೀಲ್ಸ್ ವೆರಿ ಅನ್ಕಂಫರ್ಟೇಬಲ್ ಸ್ನೇಹಿತರೆ. ಬಟ್ ವಾಟರ್ ಪ್ರೂಫ್ ಜಾಕೆಟ್ಸ್ ಬರುತ್ತೆ, ವಾಟರ್ ಪ್ರೂಫ್ ಪ್ಯಾಂಟ್ಸ್ ಬರುತ್ತೆ. ಯಾವುದು ಟಾಯ್ಚಿದು ಯಾವುದೋ ಇದೆ, ಆಲ್ ವೆದರ್ ಜಾಕೆಟ್ ಸೆಟ್ಟೇ ಬರುತ್ತದು, ಜಾಕೆಟು ಪ್ಯಾಂಟ್ಸು. ಆ ಥರ ತೊಗೊಬಿಡ್ಬೇಕಾದ್ರೆ ಅದು ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ. ಚೀಪಾಗಿರೋದೆಲ್ಲ ತೊಗೊಂಡ್ರೆ ವಾಟರ್ ಪ್ರೂಫು ಇಲ್ಲ ವಾಟರ್ಗಂತಲೇ ಮಾಡಿರೋದು ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ನಾನು 3 ಲೇಯರ್ಸ್ ಹಾಕ್ಕೋಬೇಕು. ರೈನಾಕ್ಸ್ ರೈನ್ ಗೇರ್ಸ್ ಎಲ್ಲ ಇನ್ನೂ ಟ್ರೈ ಮಾಡಿಲ್ಲ ನಾನು ಇದುವರೆಗೂ. ಅದು ಎಕ್ಸ್ಪೀರಿಯನ್ಸ್ ಬದಲು ಬೇರೆಯವ್ರ ರಿವ್ಯೂಸೇ ಕೇಳ್ಬೋದು ಹೆಂಗಿದೆ ಮಳೆಯಲ್ಲಿ ಅಂತ. ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಬೇರೆ ಯಾವುದೆಲ್ಲ ರೈನ್ ಗೇರ್ಸು ಸೂಟೇಬಲ್ ಆಗುತ್ತೆ ರೈನ್ಸ್ಗೆ ಎಲ್ಲ. ಸೋಲೆಸ್ ರೈನ್ ಜಾಕೆಟು ಮತ್ತು ಸೋಲೆಸ್ ರೈನ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಲಾಸ್ಟ್ ವೀಡಿಯೋಸಲ್ಲೂ ಹೇಳಿರ್ತೀನಿ ಚಿಕ್ಕಮಂಗ್ಳೂರಲ್ಲಿ ಸಿಗೋದೇ ಬೆಸ್ಟು ಅಂತ. ಸೊ ಬನ್ನಿ ಇವಾಗ ಆಗುಂಬೆ ಘಾಟ್ನ ಎಕ್ಸ್ಪೀರಿಯನ್ಸ್ ಮಾಡೋಣ.
ಸ್ನೇಹಿತರೆ ಅಲ್ಲಲ್ಲಿ ಗೊಂಬೆಗೆ ನಿಲ್ಸಿದಾರೆ, ಅದೇನಂತ ಗೊತ್ತಾಗ್ತಿಲ್ಲ ನನಗೆ. ಈ ಊರಾಚೆ ಬಂದಾಗೆಲ್ಲ ಆ ಥರ ಮರ ಕೆಳಗಡೆ ಇಟ್ಟಿದ್ದಾರೆ ಆ ಥರ ಗೊಂಬೆಗಳೆಲ್ಲ. ಗೊತ್ತಿದ್ರೆ ಹೇಳಿ ಸ್ನೇಹಿತರೆ. ಏನಿಲ್ಲ, ಒಂದು ಕ್ಯೂರಿಯಾಸಿಟಿ ಅಷ್ಟೇ, ಏನದು, ಏನಕ್ಕೆ ಆ ಥರ ಇಟ್ಟಿದ್ದಾರೆ, ಏನಕ್ಕೆ ಯೂಸ್ ಮಾಡಿದ್ರು ಅಂತೆಲ್ಲ. ಮಳೆ ಸ್ಟಾರ್ಟ್ ಆಯಿತು, ಮಾತಾಡ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಆಗುಂಬೆ 3 ಕಿಲೋಮೀಟರ್ಗಳು. ವಾವ್, ಇಲ್ಲಿದೆ ನೋಡಿ ಗ್ರಾಸು. ಈ ಗ್ರೀನರಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನಾ ಘಾಟ್ ಸ್ಟಾರ್ಟ್ ಆಯಿತು ಅನ್ಕೊತೀನಿ ಸ್ನೇಹಿತರೆ. ಸೈಡ್ ಪ್ಲೀಸ್ ಗೈಸ್, ಸೈಡ್, ಡೋಂಟ್ ಸ್ಕೋಲ್ಡ್ ಅಸ್. ಹುಷಾರಾಗಿ ಹೋಗ್ಬೇಕು ಸ್ನೇಹಿತರೆ. ಸ್ಕಿಡ್ ಆಗ್ತಾ ಇದೆ, ಸ್ಲಿಪ್ಪರಿ ಇದೆ ಸ್ವಲ್ಪ ರೋಡಲ್ಲಿ. ಇದೇ ಆಗುಂಬೆ ಊರು ಅನ್ಕೊತೀನಿ ಸ್ನೇಹಿತರೆ. ಕೊಲ್ಲೂರು 95, ಉಡುಪಿ 55, ತೀರ್ಥಹಳ್ಳಿ 32, ಶಿವಮೊಗ್ಗ, ತೀರ್ಥಹಳ್ಳಿ. ಬಟ್ ಇನ್ನೂ ಸುತ್ತಾಕೊಂಡು ಹೋಗ್ತಾ ಇದ್ದೀವಿ ನಾವು. ನ್ಯಾಷನಲ್ ಹೈವೇ 116 ಅಂತೆ ಸ್ನೇಹಿತರೆ ಇದು. ಸಾರಿ, 169, ನ್ಯಾಷನಲ್ ಹೈವೇ ನಂಬರ್ 169. ಓಕೆ ಹೊಡಿಬೇಡ. ಓಕೆ, ಕೂಲ್ ಡೌನ್ ಬ್ರೋ. ಏನು ತಪ್ಪು ಮಾಡಿಬಿಟ್ಟೆ ನಾನು. ಮೋಸ್ಟ್ಲಿ ಫೋಟೋ ಹಿಡ್ಕೊಳಕ್ಕೆ ಅನ್ಕೊತೀನಿ. ಉಡುಪಿ 54. ಗೈಸ್ ಅಲ್ಲೋಡಿ, ಅಲ್ಲಿ ಲೆಫ್ಟಲ್ಲಿ ಫುಲ್ ಮೋಡ. ಲೆಟ್ಸ್ ಟೇಕ್ ಅ ಫೋಟೋ ಆ್ಯಂಡ್ ಕಂಟಿನ್ಯೂ ದ ರೈಡಿಂಗ್. ಬ್ರೋ ಎಷ್ಟು % ಇದೆ ನೋಡು ನಾನು ಇದರಲ್ಲಿ. 24. ನಿಂದ್ರಲ್ಲಿ ಎಷ್ಟಿದೆ? 65 ಇದೆ ಬ್ರೋ. ಆಯಿತು, ನಗ್ಬೇಡ ಜಾಸ್ತಿ. ನೋಡಿ ಸ್ನೇಹಿತರೆ, DJ ಕ್ಯಾಮ್ರಾ ಇಟ್ಕೊಂಡು ಫ್ಲೆಕ್ಸ್ ಮಾಡ್ತಿದ್ದಾನೆ. ಬನ್ನಿ ನಮ್ಮ ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳೋಣ ಫಸ್ಟ್ ಇವಾಗ. ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ಓ, ಮೋಡ ನಮ್ಮ ಕಡೆನೇ ಬರ್ತಾ ಇದೆ ಬ್ರೋ. ಆ ಬೋರ್ಡ್ ಹತ್ರ ನಿಲ್ಸ್ಬಿಟ್ಟು ಒಂದು ಫೋಟೋ ಹಾಕ್ಕೊಳ್ಳೋಣ. ಆ ಬೋರ್ಡ್ ಇದೆ ನೋಡು ಗೈಸ್, ಮೋಡ ನೋಡಿ ಹೆಂಗೆ ಬರ್ತಾ ಇದೆ. ಕುದುರೆಮುಖ ವನ್ಯಜೀವಿ ವಿಭಾಗ. ನಾವು ಅಲ್ಲಿ ನಿಂತಿದ್ದೀವಿ ಸ್ನೇಹಿತರೆ, ಕಾಣಿಸ್ತಾನೆ ಇಲ್ಲ ಅಲ್ಲಿ. ಆ ಬೋರ್ಡ್ ಹತ್ರ ನಿಲ್ಸಿದ್ದು ಒಂದು 2 ನಿಮಿಷ ಆಯ್ತು ಅಷ್ಟೇ. ಆಗುಂಬೆ ವೆದರ್ ನೋಡಿ ಸ್ನೇಹಿತರೆ ಹೆಂಗಿದೆ. ಗೂಸ್ ಬಂಪ್ಸ್ ಮೂಮೆಂಟ್. ವಾವ್, ಈ ವೆದರಲ್ಲಿ ಡ್ರೋನೆಲ್ಲ ಹಾರ್ಸೋಕ್ಕಾಗಲ್ಲ ಸ್ನೇಹಿತರ. ಫಾಗ್ ಲೈಟ್ಸ್ ಆನ್ ಮಾಡ್ಕೊತೀನಿ. ವಾಟ್ ಈಸ್ ದಿಸ್ ಮ್ಯಾನ್? ಪಾಂಡ್ ಥರ ಅನ್ಕೊತೀನಿ ಸ್ನೇಹಿತರೆ. ಆಗುಂಬೆ ಘಾಟ್ ಚೆಕ್ ಪೋಸ್ಟ್. ಇಲ್ಲಿಂದ ಆಗುಂಬೆ ಘಾಟ್ ಸ್ಟಾರ್ಟ್ ಸ್ನೇಹಿತರ. ಓ ಮ್ಯಾನ್, ವಾಟ್? ಏನು ಕಾಣಿಸ್ತಿಲ್ಲ ಸ್ನೇಹಿತರೆ ಅಲ್ಲಿ. ತುಂಬ ನ್ಯಾರೋ ರೋಡ್ ಇದೆ. ಫಾಲ್ಸ್. ಮೋಸ್ಟ್ಲಿ ಇದೆ ಅನ್ಕೊತೀನಿ. ಇರು ಬ್ರೋ, ಇಲ್ಲೇ ವ್ಯೂ ಪಾಯಿಂಟ್ ಇರೋದು. ಓ, ಕ್ಲೋಸ್ ಮಾಡೋಕ್ಕಿದ್ದಾರೆ ಸ್ನೇಹಿತರೆ ಇದು ವ್ಯೂ ಪಾಯಿಂಟು. ಸರ್ ಕ್ಲೋಸ್ ಆಯಿತು, ಹೋಗ್ಬೋದಾ? ಅಲ್ಲಿ ಹೋಗ್ಬೋದಾ? ಬನ್ನಿ ಸ್ನೇಹಿತರೆ, ನಮ್ಮ ಮಾನ್ಸೂನಲ್ಲಿ ವ್ಯೂ ಪಾಯಿಂಟಲ್ಲಿ ಏನು ಕಾಣಿಸಲ್ಲ. ಏನು ಕಾಣಿಸುತ್ತೋ ಅದು ಮಾತ್ರ ನೋಡ್ಕೊಂಡು ಬರೋಣ. ಯಾವಿಲ್ಲ, ಗಲೀಜು ಮಾತ್ರ ಇದೆ. ನೋಡಿ ಸ್ನೇಹಿತರೆ, ರೋಡ್ ಇಲ್ಲಿ ಏನು ಕಾಣಿಸ್ತಾ ಇಲ್ಲ. ಓ, ಇಲ್ಲಿ ನೋಡಿ ಸ್ನೇಹಿಲ್. ಮಳೆ ಸ್ಟಾರ್ಟ್ ಆಗ್ತಾಯಿದೆ, ಹೋಗೋಣ. ಕ್ರೇಜಿ ಮಳೆ ಬಂತು. ನಾನಿದು ದಾರ ಹಾಕಿರೋದು ನೋಡ್ಬಿಟ್ಟು ಕ್ಲೋಸ್ ಅನ್ಕೊಬಿಟ್ಟೆ ಸ್ನೇಹಿತರೆ ಅವಾಗ. ಬನ್ನಿ ಹೋಗೋಣ. ಫಾಲ್ಸ್ ಫಾಲ್ಸ್ ಫಾಲ್ಸ್.
ಆಗುಂಬೆ ಘಾಟ್ ಇಳಿತಾ ಇದ್ದೀವಿ ಸ್ನೇಹಿತರೆ. ಎಕ್ಸ್ಪೀರಿಯನ್ಸಿಂಗ್ ದ ಮೋಸ್ಟ್ ಡೇಂಜರಸ್ ಘಾಟ್ ಇನ್ ಕರ್ನಾಟಕ. ನೋಡಿ ಅಲ್ಲಿ ನಿಂತ್ಕೊಂಡಿದ್ದು ನಾನು ಅವಾಗೆ, ಅಲ್ಲಿಂದ ವಿಡಿಯೋ ಮಾಡಿದ್ದು. ಈ ಥರ ಕಾಣಿಸುತ್ತೆ ಇಲ್ಲಿ ಕೆಳಗಡೆ. ಬಸ್ಸಸ್ಸು ಅಷ್ಟೇ ತುಂಬ ಕಾಂಪ್ಯಾಕ್ಟ್ ಸೈಜಲ್ಲಿ ಇರಬೇಕು ಇದೆಲ್ಲ ಟರ್ನಿಂಗ್ಸ್ ಮಾಡಬೇಕು ಅಂದರೆ. ಮಾನ್ಸೂನ್ ಸೀಸನ್ ಅಲ್ದಿರ ಸಮ್ಮರ್ ಟೈಮ್ಸ್ ಬೇರೆ ಟೈಮಲ್ಲಿ ಬಂದರೆ ಅದೆಲ್ಲ ಜೋಳ, ಪೈನಾಪಲ್ ಅದೆಲ್ಲ ಮಾರ್ತಾ ಇರ್ತಾರೆ. ಇವಾಗ ಮಾನ್ಸೂನ್ ಅಂತ ಯಾರನ್ನೂ ಬಿಟ್ಟಿರಲ್ಲ ಅಲ್ಲಿ. ವೆದರ್ ನೋಡಿ ಸ್ನೇಹಿತರೆ, ಆಗುಂಬೆ ಘಾಟದು ಬಸ್ಸು. ಶಿವಮೊಗ್ಗಕ್ಕೆ ಹೋಗೋ ಬಸ್. ಉಡುಪಿ, ಆಗುಂಬೆ, ತೀರ್ಥಹಳ್ಳಿ, ಶಿವಮೊಗ್ಗ. ತುಂಬ ಕಷ್ಟ ಸ್ನೇಹಿತರೆ ಆಗುಂಬೆಯಲ್ಲಿ ಹೋಗೋದಂದ್ರೆ. ಈ ಆಗುಂಬೆ ಘಾಟ್ ಬಂದು ತುಂಬ ಚಿಕ್ಕದು ಸ್ನೇಹಿತರೆ. ಆಲ್ಮೋಸ್ಟ್ ವಿತಿನ್ 10 ಕಿಲೋಮೀಟರ್ಸ್ ಅಷ್ಟೇ ಇರೋದು ಇದು. ಎಷ್ಟು ಸ್ಟೀಪ್ ಇದೆ ನೋಡಿ ಇಲ್ಲೆಲ್ಲ. ಇಲ್ಲೆಲ್ಲ ನೀರು ಹರ್ಕೊಂಡು ಹೋಗ್ತಾ ಇದೆ ರೋಡ್ ಮೇಲೆಲ್ಲ. ಫೋನ್ ನಂಬರು ಬರೆದಿದ್ದಾರೆ, ಆದರ್ಶ ಹಾಸ್ಪಿಟಲ್ ಉಡುಪಿ ಇದು. ವಾ ಸೀರಿಯಸ್ಲಿ ನೋಡಿ ಇಲ್ಲೂ ಇಟ್ಟಿದ್ದಾರೆ ಗೊಂಬೆಗಳನ್ನ. ಕ್ರೇಜಿ ಕ್ರೇಜಿ ಕ್ರೇಜಿ. ಇದು ಯಾವುದೋ ಮರ ನೋಡಿ ಬಿದ್ದಿರೋದು, ಕಟ್ ಮಾಡಿದ್ದಾರೆ. ದೊಡ್ಡ ಮರನೇ ಬಿದ್ದಿದೆಯಲ್ಲಪ್ಪ. ಇಲ್ಲೆಲ್ಲ ಮಳೆ ಜೊತೆಗೆ ಹ್ಯೂಮಿಡು ಇದೆ ಸ್ನೇಹಿತರ, ಹ್ಯುಮಿಡಿಟಿ. ನ್ಯಾಷನಲ್ ಹೈವೇ 169A. ಫಸ್ಟ್ ಟೈಮ್ ಆಗುಂಬೆ ರೋಡ್ ಎಕ್ಸ್ಪೀರಿಯನ್ಸು ಕ್ರೇಜಿ ಕ್ರೇಜಿ ಅಂದ್ಕೊಳ್ಳಿ. ಫಸ್ಟ್ ಟೈಮ್ ಸ್ನೇಹಿತರ ಆಗುಂಬೆ ಘಾಟ್ ಮಾಡಿದ್ದು. ಒಂದು ಸ್ವಲ್ಪ ಕಡೆ ಡೇಂಜರಸ್ ಆಗಿದೆ ಟರ್ನಿಂಗ್ಸ್ ಎಲ್ಲ. ನೋಡೋಕ್ಕೂ ಒಂಥರ ಸ್ಕೇರಿ ಆಗಿದೆ ನೋಡಿ ಇಲ್ಲೆಲ್ಲ ಹೆಂಗಿದೆ. ಇನ್ನೇನು ಆಲ್ಮೋಸ್ಟ್ ಕೆಳಗಡೆ ಬಂದ್ಬಿಟ್ಟಿದ್ದೀವಿ ಅನ್ಕೊತೀನಿ. ಹೇರ್ ಪಿನ್ ಬೆಂಡ್ಸ್, ಒಂದೊಂದು ಕಡೆ ಹೇರ್ ಪಿನ್ ಬೆಂಡ್ಸು ತುಂಬ. ಬಂದ್ಬಿಡೋಣ, ಬಂದ್ಬಿಡಿ. ಆಲ್ವೇಸ್ ವೆಲ್ಕಮ್ಸ್ ಯು. ನೋಡಿದ್ರ ಪಿಕಪ್ ಟ್ರಕ್ ಅವನು ಹೆಂಗೆ ಬಂದ, ಫುಲ್ ಇಲ್ಲಿದ್ದ ಅವನು ಆಲ್ಮೋಸ್ಟ್ ಈ ಕಾರ್ನರ್ಗೆ. ತುಂಬ ಕಾನ್ಷಿಯಸ್ ಆಗಿರಬೇಕು ಸ್ನೇಹಿತರ, ಅಲರ್ಟ್ ಆಗಿರಬೇಕು ಈ ಘಾಟಲ್ಲಂತೂ. ಹಾರ ನೋಡಿದೆ ಮರ್ತೋಗ್ತಾ ಇದ್ದೀನಿ. ಇದು ಸುಮ್ಮನೆ ಹಾರ ನೋಡ್ಕೊಂಡು ಹೋಗೋದಲ್ಲ ಸ್ನೇಹಿತರ, ಇನ್ಫಾರ್ಮೇಷನ್ ಪಾಸ್ ಮಾಡ್ತಿರೋದು. ಆಪೋಸಿಟ್ ವೆಹಿಕಲ್ ಎಲ್ಲ ಅವ್ರಿಗೆ ವಿಸಿಬಿಲಿಟಿ ಇಲ್ಲ ಅಂದರೆ ಸೌಂಡ್ ಕೇಳಿ, ಹಾರ್ನ್ ಸೌಂಡ್ ಕೇಳಿ ಸ್ವಲ್ಪ ಅಲರ್ಟ್ ಆಗ್ತಾರೇನೋ ಅಂತ ಹಾರ ನೋಡ್ಕೊಂಡು ಹೋಗೋದು ಅಷ್ಟೇ. ಇದು ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಗೊತ್ತಿಲ್ಲದಿರೋರಿಗೆ ಇದೇ ಆಗೋದು. ನೋಡಿ ನಾನು ಮಿಡ್ ಲೈನಲ್ಲಿ ಹೋಗ್ತಿದ್ರು ಕರ್ವಲ್ಲಿ ಆಲ್ಮೋಸ್ಟ್ ಅವರು ಮಿಡ್ ಲೈನ್ಗೆ ಬರ್ತಾರೆ ಇಲ್ಲೆಲ್ಲ. ಇನ್ನೋವಾ ಸ್ಪೋರ್ಟ್. ಅಷ್ಟೇ ಸ್ನೇಹಿತರ ಆಗುಂಬೆ ಘಾಟ್. ನನ್ನ ಸ್ಪೆಕ್ಸ್ ಎಲ್ಲ ಮಿಸ್ಟ್ ತುಂಬ್ಕೊಂಡ್ಬಿಟ್ಟಿದೆ ಈ ಹ್ಯುಮಿಡಿಟಿಗೆ.
ಇಲ್ಲಿದ್ದಾನೆ ನೋಡಿ ಲೋಕೇಶ್. ಹಾಂ ಇಲ್ಲ, ಅಲ್ಲೆಲ್ಲಿ ಫ್ಲೈ ಮಾಡೋಕ್ಕಾಗತ್ತೆ, ವಿಸಿಬಿಲಿಟಿ ಇಲ್ಲ. ಹಾಂ ಹ್ಞೂ ಅಷ್ಟೇ ಆಗುಂಬೆ ಇದೆ ಆಲ್ಮೋಸ್ಟ್ ಚಿಕ್ಕದು. ಚಿಕ್ಕ ಒನ್ ಆಫ್ ದ ಸ್ಮಾಲೆಸ್ಟ್ ಘಾಟ್ ಅಂದರೆ ಇದು ಕರ್ನಾಟಕಲ್ಲಿ ಇದೆ. ಏನು ಇತ್ತಲ್ಲ, ಅಲ್ಲಿ ಆರ ನೋಡಿತಿದ್ದೆ, ಹಿಂಗೆ ಅಂದೆ ನೀನು, ಹಿಂಗೆ ಅನ್ಕೊಂಡು ಹೋಗ್ತಾನೆ ಇದ್ದೆ ಮುಂದಕ್ಕೆ. ಫಸ್ಟ್ ಸ್ಟಾರ್ಟಿಂಗಲ್ಲೇ ಸಿಕ್ತು ನಮಗೆ ವ್ಯೂ ಪಾಯಿಂಟು. ನಾನು ನಿನಗೆ ಕಾಶನ್ ಕೊಟ್ಟೆ. ಹಾಂ ಆರ ನೋಡಿತಾನೆ ಇದ್ದೀನಿ, ನೀನು ನಿಲ್ಸೇ ಇಲ್ಲ. ಇಲ್ಲ ಬರಲ್ಲ, ಬೇರೆ ರೂಟು. ಶಕೆ ಬ್ರೋ ಇಲ್ಲಿ ನೋಡು ಸ್ಪೆಕ್ಸ್ ಎಲ್ಲ